ಡಿಕೆ ಸಚಿವ ಸಂಪುಟ ವಿಸ್ತರಣೆ ಹೈಕಮಾಂಡ್ ನಾಯಕರಿಗೆ ಕಗ್ಗಂಟಾಗಿದೆ. ರಾಜ್ಯ ನಾಯಕರು ಕೊಟ್ಟಂತ ಹಿರಿಯ ಶಾಸಕರ ಪಟ್ಟಿಗೆ ದೆಹಲಿ ನಾಯಕರು ಒಪ್ತಾ ಇಲ್ಲ. ಪಕ್ಷ ಸಂಘಟನೆ ದೃಷ್ಟಿಯಿಂದ ಯಂಗ್ ಅಂಡ್ ಎನರ್ಜೆಟಿಕ್ ಕ್ಯಾಬಿನೆಟ್ ರಚಿಸುವ ಇರಾದೆ ಈಗ ಹೈಕಮಾಂಡ್ಗೆ ಇದೆ. ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಸರ್ಕಸ್. ಹಸ್ತಪಡೆಗೆ ತಲೆನೋವಾದ ಹಿರಿಯ ಶಾಸಕರು. ಯಂಗ್ ಟೀಮ್ ಕಟ್ಟಲು ಹೈಕಮಾಂಡ್ ಒಲವು. ಸಚಿವ ಸಂಪುಟ ವಿಸ್ತರಣೆ ದಿನದಿಂದ ದಿನಕ್ಕೆ ಮುಂದೆ ಹೋಗ್ತಾನೇ ಇದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಕಳೆದ ವಾರವೇ ಸಂಪುಟ ವಿಸ್ತರಣೆ ಆಗಬೇಕಿತ್ತು. ಇದೇ ಉತ್ಸಾಹದಲ್ಲಿ ರಾಜ್ಯ ನಾಯಕರು ದೆಹಲಿಗೆ ತೆರಳಿದ್ರು. ರಾಜ್ಯ ನಾಯಕರು ತೆಗೆದುಕೊಂಡು ಹೋಗಿದ್ದ ಪಟ್ಟಿಗಳಿಗೆ ರಾಹುಲ್ ಗಾಂಧಿ ಒಪ್ಪಿಗೆ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಕ್ಯಾಬಿನೆಟ್ ರಚನೆ ಮಾಡಬೇಕು ಎಂಬ ಇರಾದೆ ರಾಹುಲ್ ಗಾಂಧಿಗಿದೆ. ಪಕ್ಷದ ಸಿದ್ಧಾಂತ ಮತ್ತು ಯುವಕರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಪಕ್ಷ ಸಂಘಟನೆಗೆ ವೇಗ ನೀಡಲು ಈಗಾಗಲೇ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅದರಂತೆ ಸಚಿವ ಸಂಪುಟ ಕೂಡ ಇರಬೇಕು ಅಂತ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಇದರಿಂದಾಗಿ ಕ್ಯಾಬಿನೆಟ್ ರಚನೆ ಮಾಡಲು ಒಮ್ಮತ ಮೂಡ್ತಾ ಇಲ್ಲ. ನಾವು ಜಾತಿ ನೋಡೋದಿಲ್ಲ. ಯಾರು ಸಮರ್ಥರಿದ್ದಾರೆ, ಯಾರಲ್ಲಿ ಪ್ರತಿಭೆ ಇದೆ, ಇವ್ರನ್ನ ಮತ್ತೆ ಯಾರಿಗೆ ಹೆಚ್ಚಿನ ಅನುಭವ ಇದೆ ಮತ್ತು ಯಾರು ಮುಂದೆ ನಮ್ಮ ಪಕ್ಷದ ಕಾರ್ಯಕ್ರಮ ಸಿದ್ಧಾಂತವನ್ನ ಜನಸಾಮಾನ್ಯರಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತವ್ರನ್ನ ಆರಿಸಬೇಕು ಅಂತೇಳಿ ನಮ್ಮ ಪ್ರಯತ್ನ ಇರುತ್ತೆ. ಇನ್ನು ರಾಜ್ಯದಲ್ಲಿ ಒಮ್ಮೆಯೂ ಕೂಡ ಸಚಿವರಾಗದ ಹಿರಿಯ ಶಾಸಕರು ಸಾಕಷ್ಟಿದ್ದಾರೆ. 3ರಿಂದ 5 ಬಾರಿ ಗೆದ್ದ ಶಾಸಕರ ಸಂಖ್ಯೆ 31, 35ರಷ್ಟಿದೆ. ಇವರ ಜೊತೆಗೆ ಕೆಲವು ಹೊಸಬರಿಗೆ ಅವಕಾಶ ನೀಡಬೇಕು ಅನ್ನೋದು ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಇಂಗಿತ. ಆದರೆ ಹೈಕಮಾಂಡ್ ನಾಯಕರ ಲೆಕ್ಕಾಚಾರವೇ ಬೇರೆನೇ ಇದೆ. ಹಿರಿಯರ ಪಟ್ಟಿ ಹಿಡಿದು ರಾಜ್ಯ ನಾಯಕರು ದೆಹಲಿ ಯಾತ್ರೆ ಮಾಡಿದ್ದಾರೆ. ಈ ವೇಳೆ ರಾಹುಲ್ ಗಾಂಧಿ ಹಾಗೂ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಸಹಮತ ವ್ಯಕ್ತಪಡಿಸಿಲ್ಲ. ಆದ್ದರಿಂದ ರಾಜ್ಯ ನಾಯಕರ ಪಟ್ಟಿ ಪಡೆದು ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕಾಗಿ ಮತ್ತೆ ದೆಹಲಿಗೆ ಹೈಕಮಾಂಡ್ ಬುಲಾವ್ ಯಾವಾಗ ನೀಡುತ್ತೆ ಅಂತ ರಾಜ್ಯ ನಾಯಕರು ಸಚಿವಾಕಾಂಕ್ಷಿಗಳು ಎದುರು ನೋಡ್ತಾ ಇದ್ದಾರೆ. This week only you may have it. Sir, ಮತ್ತೆ ದೆಹಲಿಗೆ ಏನಾದರೂ ಹೋಗ್ತೀರಾ ಸರ್? ಅವಶ್ಯಕತೆ ಬಿದ್ದರೆ ದಿನ ಹೋಗ್ತಾ ಇರ್ತೀವಿ. ಇನ್ನ ಟೈಮ್ ಇದೆ, ಅದಕ್ಕೆ ಇನ್ನ ಡೇಟ್ ಕೊಡಬೇಕು. ಅದಕ್ಕೆ ಸದ್ಯ ಪಟ್ಟಿ ಪಡೆದಿರುವಂತಹ ಹೈಕಮಾಂಡ್ ನಾಯಕರೇ ಕ್ಯಾಬಿನೆಟ್ ವಿಸ್ತರಣೆ ಅಂತಿಮ ಮಾಡಬಹುದು. ಕೆಲವೊಂದು ಹೆಸರುಗಳಿಗೆ ರಾಜ್ಯ ನಾಯಕರ ಅಭಿಪ್ರಾಯ ಸಂಗ್ರಹ ಮಾಡಬಹುದು ಎಂಬ ಮಾಹಿತಿಗಳು ಕೂಡ ಕಾಂಗ್ರೆಸ್ ಮೂಲಗಳಿಂದ ಸಿಗ್ತಾ ಇವೆ.